ನಾವು ಮಾಜಿ ಶಾಸಕರೇ ಇರ್ಬೋದು, ಹಾಲಿ ಶಾಸಕರೇ ಇರ್ಬೋದು, ಮುಖಂಡರುಗಳೇ ಇರ್ಬೋದು, ಇಂಥ ಆಪತ್ ಕಾಲದಲ್ಲಿ, ಇಂಥ ಕಷ್ಟ ಕಾಲದಲ್ಲಿ ನಾವು ಆ ಜನರ ಬಳಿಗೆ ಹೋಗದೆ ಹೋದರೆ ನಮ್ಮನ್ನು ಜನ ಏನಂತಾರೆ ಅಂಥೇಳಿ ನಾವೆಲ್ಲರೂ ಕೂಡ ಇದೊಂದು ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ, ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಎಚ್.ಡಿ. ದೇವೇಗೌಡರಿಗೆ, ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದ ವಿಜಯೇಂದ್ರ ಅವರಿಗೆ, ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ನಾವೆಲ್ಲ ಸೇರಿ ಒಂದೇ ಒಂದು ಮನವಿಯನ್ನು ಮಾಡೋಣ. ಈ ಸಂದರ್ಭ ಹೆಂಗಿದೆ ಅಂತ ಹೇಳಿದ್ರೆ, ಮಂಡ್ಯ, ಹಾಸನ ಈ ಭಾಗದ ಜನರು ಏನು ಹೇಳ್ತಾರೆ, ನೆನ್ನೆ ಮೊನ್ನೆ ಒಂದು 8 ತಿಂಗಳಿಂದ ಭತ್ತ ಬೆಳೆಯಿಲ್ಲ, ಒಂದು ವರ್ಷದಿಂದ ಪಾಳು ಬಿದ್ದಿದ್ದು, ನಷ್ಟ ಬರಗಾಲಕ್ಕೆ ಅನುಭವಿಸ್ಬಿಟ್ಟಿದ್ದೀವಿ, ನೀರು ಬಂದಿದೆ, ನಾವೆಲ್ಲ ರೈತರು ಒಟ್ಲಾಕಕ್ಕೆ ಹೋಗ್ತಾ ಇದ್ದೀವಿ, ನಮ್ಮೆಲ್ಲ ರೈತರು ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಪಾದಯಾತ್ರೆ ಮಾಡೋದು ಸರಿ ಇಲ್ಲ. ಒಂದು ಸ್ವಲ್ಪ ದಿನನಾದರೂ ಮುಂದಕ್ಕೆ ಹಾಕಿ ನಮ್ಮ ವ್ಯವಸಾಯ ಅಪರೂಪಕ್ಕೆ ಅನ್ನ ಊಟ ಮಾಡೋಕ್ಕೊಂದು ವ್ಯವಸಾಯ ಮಾಡ್ಕೊಂಡು ಅದಾದ ನಂತರ ನೀವು ಮಾಡಿ ನಾವೆಲ್ಲ ಪಾಲ್ಗೊಳ್ಬೇಕು, ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ನಮ್ಮ ನಾಯಕರುಗಳಿಗೆ ಅವ್ರು ತಂದಿದ್ದಾರೆ. ಇವತ್ತಿನ ದಿನ ಇದ್ರ ಜೊತೆಯಲ್ಲೇ ಏನಾಗಿದೆ, ನಾವೇನು ಬಿಡದಿಯಿಂದ ಪ್ರಾರಂಭ ಮಾಡ್ತೀವಿ, ಅದು ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, ಮೈಸೂರು ಈ ಭಾಗದಲ್ಲಿ ಅವರೆಲ್ಲರೂ ಕೂಡ ಏನು ಭಾರತೀಯ ಜನತಾ ಪಕ್ಷದ ನಾಯಕರು ವಿಜಯೇಂದ್ರ ಅವರು, ಯಡಿಯೂರಪ್ಪನವರು ಏನು ಬರ್ತಾರೆ, ರಾಷ್ಟ್ರಾಧ್ಯಕ್ಷರಿಗೆ ನಡೀಲಿಕ್ಕಾಗೋದಿಲ್ಲ, ಕುಮಾರಣ್ಣ ಇರಲೇಬೇಕು, ಅವರಿಲ್ಲದೆ ನಾವು ಪಾದಯಾತ್ರೆ ಮಾಡೋಕ್ಕೆ ನಾವು ಒಪ್ಪಲ್ಲ. ನಮ್ಮ ಈ ಪಾದಯಾತ್ರೆಯಲ್ಲಿ ಕುಮಾರಣ್ಣವರು ಅವ್ರ ಜೊತೆ ಲೀಡರ್ಶಿಪ್ ವಹಿಸ್ಕೊಂಡು ಪಾದಯಾತ್ರೆಯಲ್ಲಿ ಬರಬೇಕು, ಅಲ್ಲಲ್ಲಿ ಸಭೆಗಳಲ್ಲಿ ಬಂದು ಭಾಗವಹಿಸಲಿ, ಉದ್ದಕ್ಕೂ ನಡೆಯೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಆಯಾ ಕೇಂದ್ರಗಳಲ್ಲಿ ಸರ್ಕಲ್ಗಳಲ್ಲಿ ಬಂದು ಅವ್ರು ಮಾತಾಡಿ ಹೋಗಬೇಕು. ಇಲ್ಲದೇ ಇದ್ದರೆ ಈ ಪಾದಯಾತ್ರೆಯನ್ನು ನಮ್ಮ ಭಾಗದಲ್ಲಿ ನೀವು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ನಮ್ಮಗಳಿಗೆ, ನಮ್ಮ ನಾಯಕರುಗಳಿಗೆ, ನಮ್ಮ ರೈತರುಗಳು, ಜನಗಳು, ಸಾಮಾನ್ಯ ಜನರು ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಮಹಿಳೆಯರಾದಿಯಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ, ಇನ್ಕ್ಲೂಡಿಂಗ್ ಭಾರತೀಯ ಜನತಾ ಪಕ್ಷ, JDS ಪಕ್ಷದವರು ಎಲ್ಲರೂ ಕೂಡ ಮಾತನ್ನು ಹೇಳ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.